ಅಂತೂ ಇಂತೂ ಆ ಸಮಯ ಬಂದೇ ಬಿಟ್ಟಿದೆ. ಭೂಮಿಗೆ ವಾಪಸ್ ಗಗನಯಾನಿ ಸುನಿತಾ ವಿಲಿಯಮ್ಸ್ ಯಾತ್ರೆ ಶುರುವಾಗಿದೆ. ರಿಟರ್ನ್ ಜರ್ನಿ ಶುರುವಾಗಿದ್ದು ನಮ್ಮ ಕಾಲಮಾನದ ಪ್ರಕಾರ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಿಗ್ಗೆ 10:35ಕ್ಕೆ ಅನ್ಡಾಕಿಂಗ್ ಪ್ರಕ್ರಿಯೆ ಆಯಿತು, ಹೊರಟಾಗಿದೆ, ಜರ್ನಿ ಶುರುವಾಗಿದೆ. ಇನ್ನೇನು 17 ತಾಸುಗಳ ಬಳಿಕ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಹೊತ್ತಂತಹ ಡ್ರ್ಯಾಗನ್ ನೌಕೆ ಬಂದ್ ಇಳಿಯುತ್ತೆ ಅಮೆರಿಕಾದಲ್ಲಿ. ಒಟ್ಟು 4 ಜನರ ತಂಡ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಮಂಗಳವಾರ ಸಂಜೆ 5:57ಕ್ಕೆ ಅಂದ್ರೆ ಅಲ್ಲಿನ ಕಾಲಮಾನ. ಹಾಗೆ ನೋಡ್ತಾ ಹೋದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಗಿನ ಜಾವ 3:27ಕ್ಕೆ ಬಂದಿಳಿಯುತ್ತೆ. ಸ್ಟಾರ್ ಲೈನರ್ನ ಮೊದಲ ಟೆಸ್ಟ್ ಫ್ಲೈಟ್ನಲ್ಲಿ ಸುನಿತಾ ಮತ್ತು ವಿಲ್ಮೋರ್ 8 ದಿನಗಳ ಮಿಷನ್ಗಾಗಿ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು. ಅದು 2024 ಜೂನ್ನಲ್ಲಿ ಅವರು ಹೋದದ್ದು. ಆದರೆ ಇಬ್ಬರು 8 ದಿನಗಳ ಬಳಿಕ ಮರಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಸಾಕಷ್ಟು ಪ್ರಯತ್ನಗಳನ್ನ ಪಡಲಾಯಿತು, ಆದರೆ ಕೊನೆಗೂ 9 ತಿಂಗಳು ಕಾಯಬೇಕಾಗಿದೆ ವಾಪಸ್ ಮರಳೋದಕ್ಕೆ. ಈಗ ವಾಪಸ್ ಆಗ್ತಾ ಇದ್ದಾರೆ. ಅದು ಬಹಳ ಸಂತಸ ತರುವಂತಹ ವಿಚಾರ. ಸ್ಪೇಸ್ ಎಕ್ಸ್ ಮತ್ತು ನಾಸಾ ಜಂಟಿಯಾಗಿ ನಡೆಸಿದಂತಹ ಈ ಕಾರ್ಯಾಚರಣೆಯಲ್ಲಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಈ ಅಂತಾರಾಷ್ಟ್ರೀಯ ಒಂದು ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇದು ಒಂದು ದೇಶದ ಮಾಲೀಕತ್ವದ್ದಲ್ಲ, 5 ಸ್ಪೇಸ್ ಏಜೆನ್ಸಿಗಳ ಕೊಲಾಬ್ರೇಟಿವ್ ಪ್ರಾಜೆಕ್ಟ್ ಇದು. USA ನಾಸಾ, ರಷ್ಯಾದ ರಾಸ್ಕೊಮೋಸ್, ಜಪಾನ್ನ ಜಾಕ್ಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಈ ಕೆನಡಾದ ಸ್ಪೇಸ್ ಏಜೆನ್ಸಿ ಇದೆಯಲ್ಲ, ಅದೆಲ್ಲದರ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಈಗ ಕ್ರೂ 9 ತಂಡ ವಾಪಸ್ ಆಗ್ತಾ ಇದೆ. ಆದರೆ ಕ್ರೂ 10 ಏನು ಅಲ್ಲಿ ಹೋಗಿ ತಲುಪ್ತು ಸೋಮವಾರ. ಈಗ ಸುನಿತಾ ವಿಲಿಯಮ್ಸ್ ಅವರನ್ನ ವಾಪಸ್ ಕರ್ಕೊಂಡು ಬರಲಾಗ್ತಾ ಇದೆ. ಆ ತಂಡ ಅಲ್ಲೇ ಉಳಿದು 6 ತಿಂಗಳ ಕಾಲ ಅಧ್ಯಯನ ಮಾಡುತ್ತೆ. ನಾಸಾದ 2, ರಷ್ಯಾದ 1 ಮತ್ತು ಜಪಾನ್ನ 1 ಗಗನಯಾನಿಗಳು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ನಲ್ಲಿ ಏನು ತೆರಳಿದ್ರು ಅವರು ಅಲ್ಲೇ ಇದ್ದಾರೆ. ಈಗ ವಾಪಸ್ ಆಗ್ತಾ ಇರೋದು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್. ಅವರ ಜೊತೆಗೆ ನಾಸಾದ ನಿಕ್ ಹಾಗ್, ಕಾಸ್ಮೊನಾಟ್ ಅಲೆಕ್ಸಾಂಡರ್ ಭೂಮಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ತಂಡದಲ್ಲಿ ವಾಪಸ್ ಆಗ್ತಾ ಇದ್ದಾರಲ್ಲ, ಯಾರೆಲ್ಲ ಇದ್ದಾರೆ ಮತ್ತೊಮ್ಮೆ ನಾವು ಗಮನಿಸೋದಾದ್ರೆ, ನಿಕ್ ಇವರು ಕಮಾಂಡರ್, ಹಾಗೆ ಸುನಿತಾ ವಿಲಿಯಮ್ಸ್ ಮಿಷನ್ ಸ್ಪೆಷಲಿಸ್ಟ್ ಅವರು, ಹಾಗೆ ಬುಚ್ ವಿಲ್ಮೋರ್ ಅವರು ಕೂಡ ಮಿಷನ್ ಸ್ಪೆಷಲಿಸ್ಟ್, ಹಾಗೆ ಮತ್ತೋರ್ವ ಮಿಷನ್ ಸ್ಪೆಷಲಿಸ್ಟ್ ಅವರು ರಷ್ಯಾದವರು, ರಾಸ್ಕೊಮೋಸ್ನ ಕಾಸ್ಮೊನಾಟ್ ಅಲೆಕ್ಸಾಂಡರ್. ಈ 4 ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅವರು ಈಗ ಪ್ರಮುಖವಾಗಿ ಸುನಿತಾ ಮತ್ತು ವಿಲ್ಮೋರ್ 8 ದಿನಕ್ಕೆ ಹೋದಂಥವ್ರು 9 ತಿಂಗಳ ಕಾಲ 284ಕ್ಕೂ ಹೆಚ್ಚು ದಿನಗಳ ಕಾಲ ಅಲ್ಲಿ ಇರಬೇಕಾಯಿತು. ಆದರೆ ಅಷ್ಟು ವಿಳಂಬ ಆದರೂ ಅಲ್ಲಿ ಅವರು ಮಾಡಿದಂತಹ ಸಾಧನೆ ಮತ್ತು 900 ತಾಸುಗಳ ಅಧ್ಯಯನ ಇದೆಯಲ್ಲ, ಅದು ಬಹಳ ದೊಡ್ಡದು. ಬಾಹ್ಯಾಕಾಶದಿಂದ ಈ ಬಹಳಷ್ಟು ಕೊಡುಗೆ ಇದೆ, ವೈಜ್ಞಾನಿಕ ಕೊಡುಗೆಗಳು. ಎಷ್ಟೆಲ್ಲ ಸವಾಲುಗಳನ್ನ ಅವರು ಎದುರಿಸಬೇಕಾಗತ್ತೆ. ಅದರ ಹೊರತಾಗಿ ಕೂಡ ಸುನಿತಾ ವಿಲಿಯಮ್ಸ್ ಮತ್ತವರ ತಂಡ ಸುಮಾರು 150ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದೆ. ಅದರಲ್ಲಿ ಕೆಲವು ಮುಖ್ಯ ಪ್ರಯೋಗಗಳನ್ನು ನಾವು ಗಮನಿಸೋದಾದರೆ, ಈ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಮಾನವರ ಹೊಂದಾಣಿಕೆ ಕುರಿತು ಜೈವಿಕ ಅಧ್ಯಯನ ಮಾಡಿದ್ದಾರೆ. ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಿಗೆ ನೂತನ ತಂತ್ರಜ್ಞಾನಗಳ ಪರೀಕ್ಷೆಯಾಗಿದೆ. ಭೂಮಿಯಲ್ಲಿನ ಉದ್ಯಮಗಳಿಗೆ ನೆರವಾಗಬಲ್ಲಂತಹ ವಸ್ತುಗಳ ಅಧ್ಯಯನ ಆಗಿದೆ. ಇಂತಹ ಪ್ರಯೋಗಗಳು ಮುಂದಿನ ಬಾಹ್ಯಾಕಾಶ ಯೋಜನೆಗಳನ್ನು ರೂಪಿಸಬಲ್ಲಂತಹ ಮಾಹಿತಿಗಳನ್ನು ಒದಗಿಸುತ್ತೆ. ಈಗ ವಾಪಸ್ ಆಗ್ತಾ ಇದ್ದಾರೆ, ಅನ್ಡಾಕಿಂಗ್ ಪ್ರಕ್ರಿಯೆ ಆಗಿದೆ. ಅದೆಲ್ಲದರ ನೇರ ಪ್ರಸಾರವನ್ನು ನಾಸಾ ಒದಗಿಸ್ತಾ ಇದೆ. ನಾಳೆ ಬೆಳಗಿನ ಜಾವ 3:00ಗೆ ಬಂದು ತಲುಪ್ತಾರೆ ಭಾರತೀಯ ಕಾಲಮಾನದ ಪ್ರಕಾರ. ಈ ಸ್ಪೇಸ್ನಿಂದ ಭೂಮಿಗೆ ಬರುವಂತಹ ಜರ್ನಿ ಇದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಯಾಕಂದರೆ ಎಕ್ಸ್ಟ್ರೀಮ್ ಹೀಟ್, ಎಕ್ಸ್ಟ್ರೀಮ್ ಸ್ಪೀಡ್ ಲೆವೆಲ್ ಇರುತ್ತೆ. ಅದೆಲ್ಲವನ್ನ ಕೂಡ ಒಗ್ಗಿಕೊಳ್ಬೇಕಾಗತ್ತೆ. ಭೂಮಿಯ ವಾತಾವರಣಕ್ಕೆ ಬರ್ತಾ ಇದ್ದಂತೆ ಸುಮಾರು 17,000 ಮೈಲಿ ಪ್ರತಿ ಗಂಟೆಗೆ ಆ ವೇಗದಲ್ಲಿ ಬಂದಿಳಿಯುತ್ತೆ. ಫ್ರಿಕ್ಷನ್ ಜಾಸ್ತಿ, ಹೀಟ್ ಜಾಸ್ತಿ. ಅದೆಲ್ಲವನ್ನ ತಡೆದು ಬರ್ತಾರೆ. ಬಂದು ತಲುಪಿದ ಮೇಲೆ ಅವರಿಗೆ ಅಗತ್ಯವಾದಂತಹ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಅವರನ್ನು ಸ್ಟ್ರೆಚರ್ಗಳಲ್ಲಿ ಕರ್ಕೊಂಡು ಬರಲಾಗುತ್ತೆ. ಈಗ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಸಾಕಷ್ಟು ದಿನಗಳ ಕಾಲ ಅಲ್ಲಿದ್ದರು, 9 ತಿಂಗಳ ಕಾಲ. ಹಾಗಾಗಿ ಅವರಿಗೆ ಆ ವ್ಯವಸ್ಥೆ ಅಂತಲ್ಲ, ಪ್ರತಿಯೊಬ್ಬ ಆಸ್ಟ್ರೋನಾಟ್ ಬಂದು ಭೂಮಿಗೆ ಇಳಿದಂತಹ ಸಂದರ್ಭದಲ್ಲಿ, ಯಾಕಂದರೆ ಅಲ್ಲಿನ ಗುರುತ್ವಾಕರ್ಷಣ ಶಕ್ತಿಗೂ ಇಲ್ಲಿಗೂ ವ್ಯತ್ಯಾಸ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಅವರಿಗೊಂದಿಷ್ಟು ಇಂಬ್ಯಾಲೆನ್ಸ್ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಬರ್ತಾ ಇದ್ದಂತೆ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಆ ಎಲ್ಲ ವ್ಯವಸ್ಥೆಯೊಂದಿಗೆ, ವೈದ್ಯಕೀಯ ಸೌಲಭ್ಯದೊಂದಿಗೆ ಒಂದು ಇಲ್ಲಿ ಸಂಪೂರ್ಣವಾದಂಥ ಒಂದು ಸಿಸ್ಟಮ್ ರೆಡಿಯಾಗಿರುತ್ತೆ. ಅವರು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಬೇಕಾದಂತಹ ಸಕಲ ಅನುಕೂಲ. ಹಾಗಾಗಿ ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ಸೇಫ್ ಆಗಿ ಬರಲಿ, ವಾಪಸ್ಸಾದ ಮೇಲೂ ಕೂಡ ಅವರ ಆರೋಗ್ಯ ಬೇಗ ಸುಧಾರಿಸಲಿ ಅನ್ನುವಂಥದ್ದು ಎಲ್ಲರ ಆಶಯ.